ಎಂದರೆ ಅಟ್ಟಿ ಸಾಕಿ. ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ರಿ ಅಂತ ಗೊತ್ತೇ ಇದೆ. ರಾಗಿಣಿ ಅವರ ಡಾನ್ಸ್ ಪರ್ಫಾರ್ಮೆನ್ಸ್ ಕಣ್ಣಲ್ಲಿ ಸನ್ನೆ ಮಾಡಿ ವಿಪರೀತ ನನ್ನ ಕಾಡಿ ಎದೆಯಲ್ಲಿ ನೀಠಿ ಕಾಣಿ ಹೂಡಿದೆ. ನನ್ನ ಮನಸ ಕದ್ದು ಕದ್ದು ಹೃದಯ ಬಗೆದು ನೋಡೆ ಇರುವೆ ಪದ್ದು 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 ನನ್ನ ಮನಸ ಕದ್ದು ಕದ್ದು ಹೃದಯ ಬಗೆದು ನೋಡೆ ಇರುವೆ ಪದ್ದು. ಬಂಗಾರಿಗೆ ಪ್ರೀತಿ ಬಂದೆ ನನ್ನ ಪ್ರೀತಿ ಪದ್ದು ಮ್ಯಾಲೆ ಹೇಗಾಯ್ತು ನಾನು ಕಾಣೆ ಈ ಪ್ರೀತಿ ನಿನ್ನ ಮ್ಯಾಲೆ. ಯಕ್ಕ ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ಮಾವಾಯಿ ಮೈ ಕಟ್ಟು ಪಸಂದಾಗಿಲ್ವಾ, ಹಸಿ ಚಿಕ್ಕವಳಾದ್ರು ಮದುವೆ ಆದ್ರೆ ಮಕ್ಕಳೇ ಆಗಲ್ವಾ. ಮದ್ವೆಗ್ ಮುಂಚೆ ಎಲ್ಲ ಹೆಕ್ಳು ಹ್ಯಾಪಿ, ಆಮೇಲೆ ಸುತ್ಕೋಬೇಕು ಕಿತ್ತೋಗಿರೋ ಚಾಪಿ. ಹಿಂಗೆ ನುಲಿ ಬೇಡ ಏರುತ್ತೆ ಬಿಪಿ, ಹಿಂಗೆ ನುಲಿ ಬೇಡ ಏರುತ್ತೆ ಬಿಪಿ. ನೀ ಯಾವೋನ್ಗೆ ನೀ ಯಾವೋನ್ಗೆ ನೀ ಯಾವೋನ್ಗೆ ಹಾಕ್ತೀಯ ಟೋಪಿ ಟೋಪಿ ಟೋಪಿ. ಗಡಕೊಂತೀಯೇ ನೀ ಗಡಕೊಂತೀಯೇ ನೀ ಗಡಕೊಂತಿ ಮಾವಿನ ತೋಟ ತೋಟ ತೋಟ. ಯಕ್ಕ ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ನೀವು ಆಯ್ಕೆ ಮಾಡಿದಂತಹ SMS ಮೂಲಕ ಆಯ್ಕೆ ಮಾಡಿದಂತಹ ಪ್ರಶಸ್ತಿಗಳು 1,32,000 SMS ಸುವರ್ಣ ನ್ಯೂಸ್ಗೆ ನೀವು ಕಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಅತಿ ಹೆಚ್ಚು SMS ಯಾರಿಗೆ ಬಂದಿತ್ತೋ ಅವರನ್ನೇ ಸುವರ್ಣ ಮಹಿಳಾ ಪ್ರಶಸ್ತಿಗೆ ನಾವು ಆಯ್ಕೆಯನ್ನ ಮಾಡಿದ್ವಿ. ಆದ್ರೆ ಈಗ ನೀಡ್ತಾ ಇರುವಂತಹ ಪ್ರಶಸ್ತಿ ನಮ್ಮ ಜೂರಿಗಳು ಆಯ್ಕೆ ಮಾಡಿರುವಂತಹ ಓವರ್ ಆಲ್ ಮಹಿಳಾ ಪ್ರಶಸ್ತಿಯಾಗಿರುತ್ತೆ. ಖಂಡಿತವಾಗ್ಲೂ. ಸುವರ್ಣ ಸಾಧಕಿ ಯಾರು ನೋಡುವಂತಹ ಕಾತರ ಇದೆ ಅಲ್ವಾ? ತಡ ಯಾಕೆ, ಬನ್ನಿ ನೋಡೋಣ ಸುವರ್ಣ ಸಾಧಕಿ ಯಾರು ಅನ್ನೋದನ್ನ. ಸುವರ್ಣ ಮಹಿಳೆ ಪ್ರಶಸ್ತಿ ಸುವರ್ಣ ಸಾಧಕಿ ಸಂಸದ. ಬದುಕಿನ ರಥ ಎಳೆಯಲು ಆಟೋ ಏರಿದ ಸ್ವಾಭಿಮಾನಿ ಆಟೋ ಚಾಲಕಿ ಸಂಸದ. ಹಾಸನದ ಸಂಸದ ಗಂಡ ಕೈಕೊಟ್ಟ ಮೇಲೆ ಮಗಳ ಭವಿಷ್ಯಕ್ಕಾಗಿ ಮೊದಲಿಗೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾದರು. ಆಗ ಅಲ್ಲಿ ಕೊಡುತ್ತಿದ್ದ 300 ರೂಪಾಯಿಯ ಸಂಬಳ ಸಾಲದೇ ಇದ್ದಾಗ ಆಟೋ ಚಾಲಕಿಯಾದರು. ಇಡೀ ಹಾಸನದಲ್ಲಿ ಸಂಸದ ಒಬ್ಬರೇ ಮಹಿಳೆ ಆಟೋ ಚಾಲಕಿ. ಸಂಸದ ಅವರನ್ನ ಈಗ ನಾವು ನಿಜಕ್ಕೂ ಗೌರವಿಸುವಂತಹ ಸಮಯ. ಸುವರ್ಣ ಸಾಧಕಿ ಸಂಸದ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ತನ್ನದೇ ಆದಂತಹ ಜೀವನವನ್ನ ರೂಪಿಸಿಕೊಂಡವರು. ಚಪ್ಪಾಳೆಗಳು ಬರಲಿ.
ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಈ ಶತಮಾನ. ತುಂಬ ಖುಷಿಯಾಗಿದೆ ಈ ಅವಾರ್ಡ್ ಸಿಕ್ಕಿರೋದ್ರಿಂದ. ಕೊನೆಗೂ ನನ್ನ ಸಾಧನೆ ಬಗ್ಗೆ ಗಮನ ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸುವರ್ಣ ಫಾರ್ 2027. ಈಗ ತಾವೇ ಕೂಡ ಈ ಆಯ್ಕೆಗಳಿಗೆ, ಸುವರ್ಣ ಆಯ್ಕೆಗಳಿಗೆ, ನಾಮಿನೀಸ್ಗಳಿಗೆ ಪ್ರಶಸ್ತಿನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ ಈ ಶತಮಾನ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಸಂಪಾದಕರಾದಂತಹ ಅನಂತ್ ಚಿನಿವಾರ್ ಅವರು ಎರಡು ಮಾತಾಡ್ತಾರೆ. ಬಹುಶಃ ನಮಗೆಲ್ರಿಗೂ ಅನ್ನಿಸಬಹುದಾಗಿರೋದು, ಇವರೆಲ್ಲರನ್ನು ನೋಡಿದ ಮೇಲೆ ನಮ್ಮ ಜೀವನ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗಬೇಕು. ಸಣ್ಣ ಪುಟ್ಟ ಕಷ್ಟಗಳಿಗೂ ನಾವು ಎಷ್ಟೆಲ್ಲ ಎದೆಗೊಂಡು ಬಿಡ್ತೀವಿ. ದಿನ ಬೆಳಗಾದರೆ ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ, ಯಾವ್ಯಾವುದು ತೀರಾ ಕ್ಷುಲ್ಲಕ ವಿಚಾರಗಳಿಗೆ ಪ್ರಾಣ ಕಳ್ಕೊಳ್ಳೋರನ್ನ ನೋಡ್ತಾ ಇರ್ತೀವಿ. ಎಂತೆಂಥ ಹೋರಾಟ ಮಾಡಿ ಬದುಕು ನಡೆಸ್ತಾ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರು ಎಲ್ರಿಗೂ ನಮ್ಮ ಎಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ, ಹೃದಯ ತುಂಬಿದ ನಮಸ್ಕಾರ. ನೀವೆಲ್ಲರೂ ನಮಗೆ ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಸ್ಫೂರ್ತಿಯನ್ನು ಎದೆಯಲ್ಲಿ ತುಂಬಿಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸ್ತ್ರೀ ಎಂದರೆ ಅಟ್ಟೆ ಸಾಕೆ, ಸ್ತ್ರೀ ಎಂದರೆ ಅಟ್ಟೆ ಸಾಕೆ, ಸ್ತ್ರೀ ಎಂದರೆ ಅಟ್ಟೆ ಸಾಕೆ.